ನಾವು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ 21ನೇ ತಾರೀಕು 3 ಗಂಟೆಗೆ ಓಲಿ ಪ್ರಕಾಶ್ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅವರು ಸುದ್ದಿಗೋಷ್ಠಿಯನ್ನ ಯಾವ ರೀತಿಯಲ್ಲಿ ವೈಯಕ್ತಿಕವಾಗಿ ಮಾಡಿಕೊಟ್ರೋ ಗೊತ್ತಿಲ್ಲ, ಆದ್ರೆ ನಮ್ಮ ಮುಖಂಡರುಗಳನ್ನ ಆ ಸುದ್ದಿಗೋಷ್ಠಿಯಲ್ಲಿ ಕರೆತಿರ್ತಾರೆ. ಶಾಸಕರುಗಳು ಸಹಕಾರ ಸಂಘಗಳಲ್ಲಿ ಭಾಗವಹಿಸಬಾರದು. ಪತ್ತೂರು ಮಂಜುನಾಥ್ ಆಗಿರ್ಲಿ, ಇತರರಾಗಿರ್ಲಿ, ಯಾರೇ ಆಗಿರ್ಲಿ, ನಂಜೇಗೌಡರಾಗಿರ್ಲಿ, ಸಹಕಾರ ಸಂಘದಲ್ಲಿ ಭಾಗವಹಿಸಬಾರದು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ನಾವು ಕೇಳ್ತಾ ಇದ್ದೀವಿ, ಮಿಸ್ಟರ್ ಓಲಿ ಪ್ರಕಾಶ್ ಅವರೇ, ಯಾಕೆ ಶಾಸಕರುಗಳು ಸಹಕಾರ ಸಂಘಗಳಲ್ಲಿ ಭಾಗವಹಿಸಬಾರದು ಮತ್ತು ಸ್ಪರ್ಧೆ ಮಾಡಬಾರದು ಅಂತ? ಇದೇನು ಸಹಕಾರ ಸಂಘಗಳಲ್ಲಿ ಶಾಸಕರು ಹೊಸದೇನು ಅಲ್ಲ. ಇಡೀ ಜಿಲ್ಲೆಯ ರಾಜ್ಯದಲ್ಲಿ ಅನೇಕ ಜನ ಶಾಸಕರುಗಳು DCC ಬ್ಯಾಂಕು, ಮಿಲ್ಕ್ ಡೈರಿನಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ರೇವಣ್ಣ ಹಾಸನ ಕಡೆಯಿಂದ ಸ್ಪರ್ಧೆ ಮಾಡ್ತಾರೆ ಡೈರಿ ಪ್ರೆಸಿಡೆಂಟ್ಗೆ. ರೇವಣ್ಣ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಈಗಿನ ಗೃಹ ಮಂತ್ರಿ ಆಗಿರುತ್ತ ಅಮಿತ್ ಶಾ ಅವರು ಅವರ ಜಿಲ್ಲೆಯಲ್ಲಿ DCC ಪ್ರೆಸಿಡೆಂಟ್ ಆಗಿದ್ದಾರೆ. ಮತ್ತೆ ತುಮಕೂರಿನಲ್ಲಿ ಸಹಕಾರ ಸಂಘದ ಮಂತ್ರಿಗಳಾದಂಥ ರಾಜಣ್ಣ ಅವರು ಕೂಡ DCC ಪ್ರೆಸಿಡೆಂಟ್ ಆಗಿದ್ದಾರೆ. ರವಿಕುಮಾರ್ ಅಂತೇಳಿ, ಡಿ ಸುಧಾಕರ್ ಅಂತೇಳಿ, ಲಕ್ಷ್ಮಣ್ ಸವದಿ ಶಾಸಕರು ಅವರು ಕೂಡ ಆಗಿದ್ದಾರೆ. ಕೇವಲ ನಮ್ಮ ಜಿಲ್ಲೆಯಲ್ಲ, ಅನೇಕ ಜಿಲ್ಲೆಗಳಲ್ಲಿ ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷರುಗಳು, ಸದಸ್ಯರುಗಳು ಆಗಿ ಬಂದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಅಭಿವೃದ್ಧಿಯ ಪತ್ತ ಹೋಗ್ಬೇಕು ಅನ್ನೋದು ಅವರ ಉದ್ದೇಶ. ಶಾಸಕರದ್ದು ಹಣ ಬರುತ್ತೆ, ಅದರಲ್ಲಿ ಏನು ಸಿಕ್ಕೋದಿಲ್ಲ, ಇದಕ್ಕೆ ಸಹಕಾರ ಸಂಘಗಳು ಬಂದ್ಬಿಟ್ಟಿದ್ದಾರೆ, ಇದರಲ್ಲಿ ಲೂಟಿ ಹೊಡೆದು ಬಿಡಬೇಕು ಅಂತ ಕರ್ಮ ಏನಪ್ಪ? ಸಹಕಾರ ಸಂಘದಲ್ಲಿ ಲೂಟಿ ಹೊಡಿತಕ್ಕಂಥದ್ದು ಯಾರೋ ಮಾಡಿದ್ದಾರೆ. ಏನೋ ಹೇಳ್ತಾರಲ್ಲ, ಉಕ್ಕಿಂದ ನೀರು ಕುಡಿತಾನೆ. ನಮ್ಮ ಶಾಸಕರುಗಳು ಆ ಥರ ಮಾಡೋರಲ್ಲ. ನಂಜೇಗೌಡರಾಗಿರ್ಬೋದು, ಪತ್ತೂರು ಮಂಜುನಾಥ್ ಆಗಿರ್ಬೋದು, ಅನಿಲ್ ಕುಮಾರ್ ಆಗಿರ್ಬೋದು. ಇದು ಹೋದ ಬಾರಿ ನಮ್ಮ ಧೀಮಂತ ಮಹಿಳೆ ನಮ್ಮ ರೂಪಾ ಶಶಿದವರು KJP ಶಾಸಕರು ಹೋದ ಸಾರಿ ಸದಸ್ಯರಾಗಿದ್ರು DCCನಲ್ಲಿ. ಅವಾಗ ಪ್ರಶ್ನೆ ಆಗಿರಲಿಲ್ಲ. ಈಗಲೂ ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆ, ಅವಾಗ ಪ್ರಶ್ನೆ ಮಾಡಲಿಲ್ಲ. ಈಗ ಉದ್ದೇಶಪೂರ್ವಕವಾಗಿ ನಮ್ಮ ಶಾಸಕರುಗಳ ಮೇಲೆ, ಅದರ ನಂಜೇಗೌಡರ ಮೇಲೆ, ಪತ್ತೂರು ಮಂಜುನಾಥ್ ಮೇಲೆ, ಅನಿಲ್ ಕುಮಾರ್ ಮೇಲೆ ಸ್ಪರ್ಧೆ ಮಾಡಬಾರ್ದು, ಬೇರೆಯವ್ರಿಗೆ ಯಾಕೆ ಅವಕಾಶ ಮಾಡಿಕೊಡಬಾರ್ದು, ಯಾಕೆ ಇವರು ಸ್ಪರ್ಧೆ ಮಾಡಬಾರ್ದು ಅನ್ನ ಹೇಳ್ಬೇಕು. ನಾವು ಜನರ ಮುಂದೆ ಇಕ್ತಾ ಇದ್ದೀವಿ. ಅವೊಬ್ರು ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ ಸಹಕಾರವನ್ನು ಮೇಲಕ್ಕೆತ್ಕೊಡಬೇಕು. TAPMC ಅಧ್ಯಕ್ಷರಾಗಿದ್ದಾರೆ ಪತ್ತೂರು ಮಂಜುನಾಥ್ ಅವರು. ಮುಳಬಾಗಿಲಲ್ಲಿ TAPMC ಅಧ್ಯಕ್ಷರಾಗಿದ್ದಾರೆ ಸಹಕಾರ ಸಂಘದಲ್ಲಿ. ಇಲ್ಲಿರ್ತಕ್ಕಂಥ ಇಟ್ಕೊಟ್ಟು ಅಕ್ಕಿಯ ಅಧ್ಯಕ್ಷರಾದಂಥ ಶ್ರೀನಿವಾಸ ಗೌಡರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ. ಅವತ್ತು ಪ್ರಶ್ನೆ ಮಾಡಲಿಲ್ಲ. ಇವತ್ತು ನಮ್ಮ ಶಾಸಕರುಗಳನ್ನ ಹೀನಾಯವಾಗಿ ಮಾತಾಡ್ತಕ್ಕಂಥದ್ದು ಏಕವಚನದಲ್ಲಿ, ಬಹುವಚನ ಅಂತ ಉಪಯೋಗಿಸ್ತಾರಲ್ಲ ಆ ಥರದ ಮಿಸ್ಟರ್ ನಂಜೇಗೌಡರು, ಮಿಸ್ಟರ್ ಅನಿಲ್ ಕುಮಾರ್ ಅವರಂತೆ ಸಭ್ಯತೆ ಇರಲಿಲ್ಲಪ್ಪ. ಮಿಸ್ಟರ್ ಓಲಿ ಪ್ರಕಾಶ್ ಅವರೇ, ಏನಾದರೂ ಯಾರ ಬಗ್ಗೆ ಮಾತಾಡಬೇಕಾದ್ರೆ ಆಳವಾಗಿ ತಿಳ್ಕೋಬೇಕು. ಸಹಕಾರ ಸಂಘಗಳಲ್ಲಿ ನಿಮಗೆ ಆಳವಾಗಿ ಏನೂ ಗೊತ್ತಿಲ್ಲ, ಇಲ್ಲ ಮಾಹಿತಿ ಕೊರತೆ ಏನೋ ಗೊತ್ತಿಲ್ಲ. ತಿಳ್ಕೊಂಡು ಮಾತಾಡು. ನಮಗೆ ನೋವಾಗುತ್ತೆ ನಮ್ಮ ನಾಯಕರುಗಳನ್ನ ಅಂದಾಗ. ಅದಕ್ಕೆ ನಾವು ಪ್ರೆಸ್ ಮೀಟ್ ಕರೆದಿದ್ದು ಉದ್ದೇಶ. ನೀನು ಪ್ರೆಸ್ ಮೀಟ್ ಮಾಡು, ಯಾರನ್ನ ಮಾತಾಡ್ಕೋ, ನಿಮ್ಮ ವೈಯಕ್ತಿಕವಾಗಿ. ನಮ್ಮ ಶಾಸಕರುಗಳನ್ನ ಯಾಕೆ ಕೇಳಿದ್ದು ಇದು ಮಾಡ್ತೀವಿ? ಉದ್ದೇಶಪೂರ್ವಕವಾಗಿ ಯಾರನ್ನು ಹೇಳ್ಕೊಡ್ಬೇಕಾ? ನಿಮಗೆ ಹೇಳ್ಕೊಟ್ಟಿರ್ಬೇಕು. ಅವರನ್ನ ತೇಜೋವಧೆ ಮಾಡಿ ಮಾತಾಡಿ ಅಂತ ಹೇಳ್ಕೊಟ್ಟಿರ್ಬೇಕು. ಗೋವಿಂದ ಗೌಡರು ಮಾತ್ರ ದೇವರು. ಕೆಲವರು ಹೇಳ್ತಾರೆ ವೇದಿಕೆ ಮೇಲೆ ಗೋವಿಂದ ಗೌಡರು ದೇವರು ಅಂತ. ಏನು ನಮ್ಮ ಶಾಸಕರು ನಂಜೇಗೌಡರು, ಪತ್ತೂರು ಮಂಜುನಾಥ್ ದೇವುಗಳ? ಹೇಳಿ. ಪದಗಳನ್ನು ಉಪಯೋಗಿಸುವಾಗ
ಬಹಳ ಸ್ಪಷ್ಟವಾದಂಥ ಪದಗಳನ್ನ, ನ್ಯಾಯಬದ್ಧವಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡಬೇಕು. ನಾವೇನಾದ್ರೂ ಮಾತಾಡಿದ್ರೆ, ಖಾದ್ರಿ ಪ್ರಭಾವ ಮಾತಾಡಿದ್ರೆ ಟ್ರೋಲ್ ಮಾಡಕ್ ಹೋಗೋದು, ನಮ್ಮನ್ನು ಡಿಸ್ಟರ್ಬ್ ಮಾಡೋದು, ಅವಕ್ಕೆಲ್ಲ ಬೆದರೋದಿಲ್ಲ. ನಾವು ಟ್ರೋಲ್ ಮಾಡಲಿ, ಬೇಸಲಿ ಎಲ್ಲ ಕಲ್ಲಿ ಬೆದರೋದಿಲ್ಲ. ನಮ್ಮ ನಾಯಕರುಗಳ ತಟ್ಟೆಗೆ ಮಾತಾಡಬಾರ್ದು. ಸತ್ಯಾಸತ್ಯತೆ ತಿಳಿಬೇಕಂದ್ರೆ ಕಾನೂನು ಇದೆ, ನ್ಯಾಯ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಲಿ ನಿಮಗೆ. ಆದ್ರೆ ಅದನ್ನ ಬಿಟ್ಟು ವೈಯಕ್ತಿಕವಾಗಿ ದ್ವೇಷವಾಗಿ 10-20 ಜನ ಸೇರ್ಕೊಂಡು ಒಬ್ಬರನ್ನ ತೇಜೋವಧೆ ಮಾಡಿ ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಬಹುಶಃ ಅನೇಕ ಬಾರಿ ಓಳ್ಳಿ ಪ್ರಕಾಶ್ ಅವರು ಮಾತಾಡಿರೋದು ಶಾಸಕರಿಗೆ. ಅದೇನೋ ಪತ್ತೂರು ಮಂಜುನಾಥ್ ಅವ್ರನ್ನ, ನಂಜೇಗೌಡರನ್ನ, ಅನಿಲ್ ಕುಮಾರ್ನ ಇಳಿದ್ಬಿಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ ಪಾಪ ಅವ್ರಿಗೆ ಏನಾಗ್ತಾ ಇದೆ ಅಂತ. ಅಲ್ಲಿ ಮಾಲೂರಲ್ಲಿ ಉಡಿ ವಿಜಯ್ ಕುಮಾರ್ ಅವರು ನಂಜೇಗೌಡರ ಮೇಲೆ ಮಾತಾಡ್ತಾರೆ. ನಂಜೇಗೌಡರು ಮಾಡಿದ್ದೇನಪ್ಪ, ಎಲ್ಲ ಅಭಿವೃದ್ಧಿ ಕೆಲಸನ ಮಾಡ್ತಾ ಇದ್ದಾರಲ್ಲ. ಇಲ್ಲಿ ಪತ್ತೂರು ಮಂಜುನಾಥ್ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಸಹಕಾರ ಕ್ಷೇತ್ರದಲ್ಲಿ ಮಿಲಿಕ್ ಡೈರಿ ಅಧ್ಯಕ್ಷರು ಯಾರಾಗಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮ ನಾಯಕರುಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಅಭಿವೃದ್ಧಿ ಮಾಡಕ್ ಬಂದಿದ್ದೀವಿ, ಯಾವುದು ತಿನ್ನೋದಕ್ಕಲ್ಲ ಅಂತೇಳಿ. ಅಲ್ಲ, ಗ್ರಾಮ ಪಂಚಾಯತಿ ಹೋಲಿಸ್ತಾರೆ. ಗ್ರಾಮ ಪಂಚಾಯತ್ನಲ್ಲಿ NRIG ಬಂದ್ಬಿಟ್ಟೈತೆ, ನರೇಗಾ ಕೆಲಸಗಳು ಬಂದ್ಬಿಡುತ್ತೆ, ಅಲ್ಲಿಗೂ ಬಂದ್ಬಿಡ್ತಾರೆ ಏನು ಅಂತೇಳಿ. ಓಲಿ ಪ್ರಕಾಶ್ ಅವರ ಮಿಸ್ಟರ್ ಓಲಿ ಪ್ರಕಾಶ್ ಅವರ ನಿಮ್ಮ ಓಲಿನಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ. ಫಸ್ಟು ಯಾವ್ದನ್ನ ಸದಸ್ಯರಾದ ಮೇಲೆ ಗೊತ್ತಾಗುತ್ತದೆ ರಾಜಕಾರಣ, ರಾಜಕೀಯ ಏನು ಅನ್ನೋದನ್ನ. ಏನಂದ್ರೆ ಅದು ಬಾಯಿ ಬಂದಿದ್ದೆಲ್ಲ ಮಾತಾಡ್ಬಿಡೋದು, ಒಬ್ಬನ ದೆವ್ವ ಮಾಡೋದು, ಒಬ್ಬನ ದೇವ್ರನ್ನ ಮಾಡೋದು, ಏನಿವೆಲ್ಲ. ಇವೆಲ್ಲ ನಾವು ತೀವ್ರವಾಗಿ ಖಂಡಿಸ್ತೇವೆ ವೇದಿಕೆ ಮೇಲೆ. ಇವೆಲ್ಲ ಮಾತಾಡಬಾರ್ದು. ಇದಕ್ಕೇನಾದ್ರೂ ಬಹುಶಃ ದಾಖಲಾತಿಗಳು ಸಿಕ್ಕಿದ್ರೆ ನೀವು ನ್ಯಾಯಾಲಯಕ್ಕೆ ಹೋಗೋ ಇದ್ದೇವೆ, ಅಲ್ಲೇ ತೀರ್ಪುಗಳನ್ನು ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ತೇಜೋವಾದಿ ಮಾತುಗಳನ್ನ ಮಾತಾಡೋದು, ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ ಅಂತೇಳಿ. ನಮ್ಮ ಶಾಸಕರುಗಳು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ನಂಜೇಗೌಡರು ಆಗಿರ್ಬೋದು, ಪತ್ತೂರು ಮಂಜುನಾಥ್ ಆಗಿರ್ಬೋದು, ಅನಿಲ್ ಕುಮಾರ್ ಆಗಿರ್ಬೋದು. ಅನಿಲ್ ಕುಮಾರ್ ಅವರು ಯಾರು ಬೆನ್ನಿಗೆ ಚೂರಿ ಹಾಕಿಲ್ಲಪ್ಪ. ಅನಿಲ್ ಕುಮಾರ್ನ ತೊಡಸ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ, DCC ಪ್ರೆಸಿಡೆಂಟ್ ಆಗಿ, MSL ಅಧ್ಯಕ್ಷರಾಗಿ, ವಿಧಾನ ಪರಿಷತ್ ಒಂದ್ಸತಿ ಸೋತಿ ಇನ್ನೊಂದ್ಸತಿ ಗೆದ್ದು ಅಭಿವೃದ್ಧಿ ಕಡೆ ಕೆಲಸ ಮಾಡ್ತಾರೆ. ದುಡಿಸ್ಕೊಂಡಿದ್ದಾರೆ. ಅದನ್ನ ಯಾರಿಗೂ ಬೆನ್ನಿಗೆ ಚೂರಿ ಹಾಕಿಲ್ಲ. ಬೆನ್ನಿಗೆ ಚೂರಿ ಹಾಕಿರೋ ನೇರವಾಗಿ ಹೇಳಿ, ನಾನು ಬೆನ್ನಿಗೆ ಚೂರಿ ಹಾಕಿಬಿಟ್ಟು ಬಂದವ್ರಂತ ಅವ್ರು ಯಾರೋ ಹೇಳಿ. ಅದನ್ನ ಬಿಟ್ಟು ನೀನೇ ಹೇಳ್ಬಿಡ್ತಾ ಇದ್ದೀವಿ ಬೆನ್ನಿಗೆ ಚೂರಿ ಹಾಕಿಬಿಟ್ಟ ಅನಿಲ್ ಕುಮಾರ್ ಅವರು ಅಂತೇಳಿ. ಯಾರೋ ನಾಸ್ತಿಗಳು ಹೊಡೆದ್ಬಿಟ್ಟಿದಾರ, ಯಾರೋ ನಾಸ್ತಿಗಳನ್ನ ಬಟಾಯಿಸ್ಬಿಟ್ಟಿದಾರ. DCC ಬ್ಯಾಂಕ್ ಬಂದ್ಬಿಡ್ತಾ ಇದ್ದಾರೆ ಸಹಕಾರ ಸಂಘಗಳಿಗೆ ಲೂಟಿ ಮಾಡೋದಿಕ್ಕೆ ಅಂತ. ಮುಂದಿದಂತವ್ರ ಲೂಟಿಗಳು ಮಾಡಿದ್ವಿ ಯಾರು ಲೆಕ್ಕ ಕೇಳಲ್ಲ. ಈಗ ಬರೋವ್ರನ್ನ ಲೆಕ್ಕ ಕೇಳಕ್ ಬರ್ತಾರೆ. ಬರೋಕ್ ಮೊದಲೇ ಬಂದ ಮೇಲೆ ಕಮಿಟಿ ಕುತ್ಕೊಂಡ ಮೇಲೆ ಕೆಲಸ, ಅಭಿವೃದ್ಧಿ ಕೆಲಸ ನೋಡಿ ನ್ಯಾಯವನ್ನು ಕೊಡಬೇಕಾಗ್ತದೆ. ಅದ್ರ ಮೊದಲೇ ನೀವು ಮಾಡ್ಬಿಡೋದು. ಈಗ ನಾಮಪತ್ರ ಹಾಕಿದ್ದಾರೆ, ನೀವು ತಿರ್ಸ್ಕೊತ ಮಾಡಿಸ್ಬಿಡ್ತೀಯ ನಾಮಪತ್ರಗಳನ್ನ. ಅವ್ರು ನಿಂತ್ಕೋಬಾರ್ದು ಅಂತ ಹೇಳ್ಬಿಡ್ತೀಯ ನೀನು ಹೇಳ್ಬಿಟ್ರೆ ದಂಡನಾಯಕನು ಕೇಳ್ಬಿಡ್ಬೇಕು ಎಲ್ರು. ಹಾಗಂತೇಳಿ ನಾವು ಕೂಡ ಒಳ್ಳೆ ಭಾಷೆಯಲ್ಲೇ ಈಗ ಉತ್ತರ ಕೊಡ್ತಾ ಇದ್ದೀವಿ. ನೀವೇನಾದ್ರೂ ಅನ್ಕೊಳ್ರಿ, ಏನ ಮಾಡ್ಕೊಳ್ರಿ, ನಮ್ಮ ನಾಯಕರ ತಂಟೆಗೆ ಬರಬಾರ್ದು. ತಪ್ಪೇನ ಮಾಡಿದ್ರೆ ಆ ಕ್ಷೇತ್ರದ ಜನ ಅವರಿಗೆ ಪಾಠ ಕಲಿಸ್ತಾರೆ. ಅದನ್ನು ಬಿಟ್ಬಿಟ್ಟು ನೀನು ವೇದಿಕೆ ಮೇಲೆ ಮುಂದಕ್ಕೆ ಮಾತಾಡ್ತೀನಿ, ಇನ್ನೇನು ನಡೀತಾ ಇದೆ, DCC ಬ್ಯಾಂಕ್ ಹಗರಣಗಳು ಆಗೋಗ್ಬಿಡ್ತಾ ಇದೆ, ಎಲ್ಲ ನೀನೇ ಹೇಳ್ಬಿಡ್ತಾ ಇದೀಯ. ಇದು ಹೇಳ್ಕೊಟ್ಟು ಮಾತುಗಳು ಕೇಳ್ಬೇಡಪ್ಪ. ಈ ಸಹಕಾರ ಸಂಘ, ಇದು ಸಹಕಾರ ಸಂಘಗಳಲ್ಲಿ ಅವ್ರದೇ ಆದಂಥ ಕ್ಷೇತ್ರಗಳಲ್ಲಿ ಡಿಪಾಸಿಟ್ಗಳು ಇಟ್ಕೊಂಡು ಅವ್ರದೇ ಆದಂಥ ಶೇರ್ಗಳು ಕಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು. ನಾನು ನೀನು ದುಡ್ಡು ಹಾಕಿ ಬೆಳೆಸ್ತಾ ಇರ್ತದ DCC ಬ್ಯಾಂಕ್ನ. ಅಪೆಕ್ಸ್ ಬ್ಯಾಂಕಲ್ಲಿ 100 ಕೋಟಿ ತಗೊಂಡ್ಬಂದ್ಬಿಟ್ಟು 27 ಕೋಟಿ ಬಡ್ಡಿ ಕಟ್ಬಿಟ್ಟು ನಂಜೇಗೌಡರು ನಾಚಿಕೆ ಆಗಲ್ಲ ಅಂತ ಹೇಳ್ತೀರಿ. ಅವ್ರ ಕಮಿಟಿ ತೀರ್ಮಾನ, ಅದು ನಿಮ್ಮ ತೀರ್ಮಾನ ಅಲ್ಲ. ಬ್ಯಾಂಕಲ್ಲಿ ಹಣ ತೆಗೆದುಕೊಂಡು ಬಡ್ಡಿಲೂ ಕಟ್ಟಬೇಕು, ಅಸಲು ಕಟ್ಟಬೇಕು. ಅದನ್ನು ಬಿಟ್ಟು ಬಡ್ಡಿ ಕಟ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ
ಇವೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾ